ಹಾಯ್ ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತಿನೊಂದು ಎಪಿಸೋಡ್ ಯಾವ ಥರ ಇರುತ್ತದೆ ನೋಡ್ಕೊಂಡು ಬರೋದಿದ್ರೆ ಹಾಗೆ ನಾವೀಗ ಹೊರಟಿದ್ದ ಬೆಳಿಗ್ಗೆ ಸ್ವಲ್ಪ ಮೇ ಬಿಡ್ತು. ಹಾಗೆ ನೋಡಬೇಕು ಯಾವ ರೀತಿ ಫಿಶಿಂಗ್ ಮಾಡೋ ಅಂದ್ಕೊಂಡು, ಯಾವ ರೀತಿ ಫಿಶಿಂಗ್ ಆಗ್ಬೋದು ಅಂದ್ಕೊಂಡು ನೋಡುವ. ಈಗ ಹೋಗ್ತಿದ್ವಿ ಈಗ ಗಣಿ ನಮ್ಮ ಗಾರಿ ಫಿಶಿಂಗ್ ಬೋಟು ಗಣಿ ಆಚೆಗೆಲ್ಲ ಹೋಗ್ತಿತ್ತು ನೋಡಿ. ಒಂದು ರೋಡ್ ಬಂತ ಬರ್ಸಿಂದ ಲೋಡ ಸೀದಾ ಒಳಪೂಡಿ ಬಂದರೆ ಹೊದಿದ್ದವ ಇಲ್ಲಿ ಫುಲ್ಲ ಮೇಲೆ ಎಲ್ಲ ರಾಶಿ ಕಡಿದೆ ಕಣೆ, ಮೀನೆಲ್ಲ ರಾಶಿ ಕಡಿದೆ. ಇನ್ನೆಲ್ಲೋ ಮಾತಿಗಂತ ಸಂಜೆ ಎಲ್ಲ ಮನೆ ಇಟ್ಟದಾಗತ್ತ ಇಷ್ಟೊತ್ತಾಯಿತು ಬಂದು. ನಾವೀಗ ತೆಂಗಿನಕೊಟ್ಟಿಂದ ಕಾಸರಗೋಡು ವ್ಯಾಲಿ ಬಂದಿದ್ದು. ಹೊನ್ನವರದಲ್ಲಿರುವಂಥ ಕಾಸರಗೋಡು ವ್ಯಾಲಿ ಅಂತ ಚಿಡ್ಲಿ ಅಂತ ಹಾರೋದಿಲ್ಲ. ಹಾಗೆ ಅದಕ್ಕೆ ಸ್ವಲ್ಪ ಇದು ಕರ್ಪ ಬೈಗಿ ಕರ್ಪೆಲ್ಲ ಕಂಡಾಗಿತ್ತಪ್ಪ ತೋರಿಸ್ತೇನೆ ನಿಮಗೆ. ಅದೆಲ್ಲ ಆಚೆಗೆಲ್ಲ ಬೈಕ್ ಕರ್ಪ ನೋಡಿ ತೋರಿಸ್ತಲ್ಲ, ಅದೆಲ್ಲ ಬೈಕ್ ಕರ್ಪ ನೋಡಿ. ಇವತ್ತಾಗೂ ಚಿಡ್ಲಿ ನ್ಯೂಸ್ಗಿಂತ ಈ ಬೈಗಿಗೆ ಎಲ್ಲೋ ಬಲಿ ಹೊಡ್ತಾರೆ ಮಗಿತ್ತ ನೋಡಿ. ಎಲ್ಲ ಬೈಗಿ ಮೀನು ಎಲ್ಲ ಕಂಡು ಎಲ್ಲ ಸಣ್ಣ ಬೈಗಿನೇ, ದೊಡ್ಡ ಬೈಗಿ ಎಲ್ಲ ಏನು ಕಂಡ್ರೆ ಎಲ್ಲ ಗೊತ್ತು ತಂಬೋಗಿತ್ತಪ್ಪ ಈ ಬೈಗಿ ಎಲ್ಲ ಕಂಡ್ರೆ. ಈ ಮೀನಿಗೆ ಬಲಿ ಹೊಡಿದ್ರೋ ಇಲ್ಲ ಗೊತ್ತಿಲ್ಲ. ಮತ್ತು ದೊಡ್ಡ ಬೈಗೆ ಸಣ್ಣ ಬೈಗೆ ಗೊತ್ತಿಲ್ಲ. ನೆನ್ನೆಲ್ಲ ಹೋಗೋರ್ಗು ಸಣ್ಣ ಬೈಗೆ ಇದ್ದಿತ್ತಮ್ರ ಬಲಿಗೆಲ್ಲ ಕಂತದಿಲ್ಲ. ಸಣ್ಣ ಬೈಗೆ ತುಂಬ ಬರೋಂತೆಲ್ಲ ಕಾರ್ಯ ಮಾಡಿ ಎಲ್ಲ ತಗೊಬಂದಿರವ್ರು ಸ್ವಲ್ಪ ಮೀನೆಲ್ಲ. ಈ ಕಣಿ ಇಲ್ಲೂ ಕಣಿ ಬೈಗಿ ಕರ್ಪಲ್ಲಿದ್ದ ತೋರಿಸ್ತ ಕಣಿ ಎಲ್ಲ ಸಣ್ಣ ಸಣ್ಣ ತೆಪ್ಪ ನೋಡಿ. ಬೈಗೆಲ್ಲ ಸಣ್ಣ ಸಣ್ಣ ತೆಪ್ಪ ಇಲ್ಲಿ ಕಂಡ್ರು ಬೈಗಿ ತೆಪ್ಪನೇ ತೋರಿಸ್ತು. ಓಟ್ನವರೆಲ್ಲ ಇದಕ್ಕೆ ಹೊಡೆದೇನು ಬೆಳಿಗ್ಗೆ ಹೊಡೆದು ಮಾಡ್ಕೊಂಡ್ರೆ ಎಲ್ಲ ಬೈಗಿ ತೆಪ್ಪ ನೋಡಿ. ಬೈಗಿ ಈ ಬೈಗಲ್ಲಿ ನೋಡಿದ್ರೆ ಕಂತು ತಂಬಾಗಿತ್ತು. ಯಾಕಂದರೆ ಬರೀ ಕಟ್ಟಿ ನೋವು ಮಾಡ್ಕೊಂಬೇ ನಮಗೆ. ಯಾಕಂದರೆ ಬಾಲಿ ಎಲ್ಲ ಕೊಡ್ಕಿರೋ ಸಾಕತ್ತ. ಅದಕ್ಕೋಸ್ಕರ ಇದಕ್ಕೆಲ್ಲ ಬಾಲಿ ಹೊಡೋದಿಲ್ಲ ನೋಡಿ. ಎಂತ ಆಯ್ತಾ ಅದು ಕಾಣ್ತಿದ್ರಪ್ಪ ಎಂತ ಓಡುತ್ತೊಂದು ರೆಡಿ ಆದಿದ್ರ ನೋಡು. ಬೇರೆ ಮೀನೆಲ್ಲ ಓಡುತ್ತಿದ್ರೆ ಕಾರ್ಯ ಮಾಡ್ತಾರೆ ಆತ ಆಚೆಗೆಲ್ಲ ಕಣ ಎಪ್ಪ ಮಾತಾಡ್ದ ಸಣ್ಣ ಬೈಗೆ ಅದ ಇದಕ್ಕೆ ಅಂತತ್ತೇನು ಮಾರ. ಇಲ್ಲ ಕಡೆಗೆಲ್ಲ ಮಣಿಗೆಲ್ಲ ಬಲಿ ಇಟ್ಟಿರಮ್ಮ. ಅದಕ್ಕೆ ಬಂದಿದ್ದೀಗ ಒಂದು ಸುಮಾರು ದಿವಸ 6 ಮನೆಗೆ 1 ಅವರ್ ಸುತ್ತ ಮೈನ್ ನೋಡಿ ಬಸ್ಸಲ್ಲಿ ಕರೆದು ಬಲೆ ಇಟ್ಟಿರ ಎಲ್ಲಿ ಬೋದಿಗತ್ತಲ್ಲ ಬಿಟ್ಟೆಲ್ಲ ಎಳ್ದಿರತ್ತ ಬೆನ್ನಿಗೆಲ್ಲ ಮತ್ತು ಫೋನೆಲ್ಲ ಬಂದಿತ್ತು ನೋಡಿ. ತುಂಬ ಹತ್ತಿರ ಬಂದಿತ್ತಲ್ಲ ಬಸ್ ದುರ್ಗಕ್ಕೆ. ನಾವು ಈ ದಿವಸ ಲಾಸ್ಟ್ ಟೈಮ್ ಬಂದವಾಗ ತುಂಬ ದೂರದಿಂದ ಹೋಯ್ತು. ತುಂಬ ಹತ್ತಿರದಿಂದನೇ ಇರ್ತದೆ. ಆ ಕೋಟೆ ಎಲ್ಲ ಹೇಗೆ ತೋರುತ್ತೆ ನೋಡಿ. ಕೋಟೆ ಎಲ್ಲ ತುಂಬ ಚೆನ್ನಾಗಿ ತೋರ್ತದೆ. ಕೋಟೆ ಎಲ್ಲ ಕೋಟೆ ನೋಡಿ, ಹಳೆ ಕಾಲದ ಕೋಟೆ. ಆ ದಿವಸ ಸರಿ ತೋರಿಸ್ಲಿಕ್ಕೆ ಆಗಿದೆ. ಈಗ ಸ್ವಲ್ಪ ಹತ್ತಿರ ಇತ್ತಲ್ಲ ಅದಕ್ಕೋಸ್ಕರ ನಾವು ಕ್ಲಿಯರಾಗಿ ನೋಡ್ಬೋದು. ಹೊಸದುರ್ಗದಲ್ಲಿರುವಂಥ ಹಳೆ ಕಾಲದ ಕೋಟೆ. ಸ್ನೇಹಿತರೆ, ನಾವು ಫಿಶಿಂಗ್ ಮಾಡುವಾಗ ಇಂಥ ಪ್ಲೇಸ್ ಕಂಡ್ರೆ ಸಾಕು ಖುಷಿ ಆಗೋದು. ಅದಕ್ಕೋಸ್ಕರ ಒಂದೊಂದೇ ವಿಜುವಲ್ ಎಲ್ಲ ತಗೊಳ್ತಾ ಇಟ್ಕೊಂಡು ಮತ್ತೆ ತೋರಿಸ್ತೇವೆ ಅಂತ ಬೇಜಾರು ಮಾಡ್ಕೊಂಬಿಲ್ಲ ನಮಗೆ. ಯಾಕಂದರೆ ತುಂಬ ಖುಷಿ ಕೊಡುತ್ತಲ್ಲ ಇಂಥ ಪ್ಲೇಸೆಲ್ಲ, ಸಮುದ್ರ ಮಧ್ಯೆ ಇರೋದಲ್ಲ. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡ್ತಾ ಈಗ ನಾವೆಲ್ಲ. ನೀವು ಬಡ ಎಲ್ಲ ಓಡಿಸ್ತಿದ್ರ ನಾವು ಕೂಡ ಎಲ್ಲಿ ಕಾಣ್ತಾ ಇರಬೇಕು. ನಾವು ಈ
ಲೋಟ್ ಎಲ್ಲ ಕಟ್ಟಿದ್ದಾನೆ ಅಡಿಗೆ ಅಂತಕ್ಕಂದರೆ ಈ ಕರಿಗೆಲ್ಲ ಕಲ್ಲು ಪ್ಲೇಸ್ ಅದಕ್ಕೋಸ್ಕರ ಕೆಳೆಯೆಲ್ಲ ಹಬ್ದಿರುತ್ತೆ, ಅಂದರೆ ಬಲೆಲ್ಲ ಹೊರದು ಹಬ್ದಲ್ಲೇ ಇರುತ್ತೆ, ಅದಕ್ಕೋಸ್ಕರ ಸೇಫ್ಟಿಗಾಗಿ ಲೋಟ್ ಎಲ್ಲ ಕಟ್ತಿತ್ತು. ಈಗ ಕರಿಗೆಲ್ಲ ಗಟ್ಟಿ ಎಲ್ಲ ಸಹ ಗಟ್ಟಿ ಆಯ್ತು. ಈಗ ಒಂದು ಬದಿಗೆ ಕೆಳದೆಲ್ಲ ಕರೆಕ್ಟ್ ಸೆಟ್ ಮಾಡಿ ಇಟ್ಟಿದ್ರು ನೋಡಿ. ಯಾರ್ಯಾ ಸ್ನೇಹಿತರೆ, ಈಗ ನಾವು ಒಂದು ಸ್ವಲ್ಪ ತೆಳುಗ ಮೊಣಗಾರ ತಂದು ಈಗ ಬಲೆ ಇಟ್ಟಿದ್ದ ಕಣಿ ರೋಪೊಟ್ಟಿಗೂ ಬಲೆನೂ ಹಾಗೆ ಹಾರಿ ಹೋಗ್ತಿತ್ತು. ಹಾಗೆ ಸ್ವಲ್ಪ ಹೊತ್ತು ನಂತರ ದೋಣಿ ಒಟ್ಟಾಗತ್ತೆ ರೌಂಡಾಗಿ. ಆಮೇಲೆ ರೋಪ್ 2 ದೋಣಿ ರೋಪು ಆ ದೋಣಿಯಲ್ಲಿರುವಂಥ ರಾಟಿ ಹಾಕಿ ಮೆಷಿನ್ ಹಾಕಿ ರೋಪ ಬಯಸಿದ ತಕ್ಷಣ ಅಡಿಯೆಲ್ಲ ಮೇಲೆ ಹೋಗುತ್ತೆ. ಆನಂತರ ನಾವು ಮತ್ತೆ ಬಲೆ ಎಲ್ಲ ಸ್ಟಾರ್ಟ್ ಮಾಡಬೇಕು. ನೋಡಿ, ಈಗ ನೋಡಿ 2 ದೋಣಿಯಲ್ಲೂ ರಾಟಿ ಹಾಕಿ ಆ ದೋಣಿಯಲ್ಲಿರುವಂಥ ಮೆಷಿನ್ನ ಪುಲ್ಲಿಗೆ ರೋಪ್ ಹಾಕಿ ಎಳ್ಕೊಳ್ಬೇಕು. ಆನಂತರ ಅಡಿ ಮುಟ್ಟಾದ ಕೂಡಲೇ ಮತ್ತೆ ನೆಕ್ಸ್ಟ್ ಬಲಿ ಎಳೋದೇ ಕೆಲಸ. ನೋಡಿ, ಈಗ ನಾವು ನೋಡ್ತಿರ್ಬೋದು ಪುಲ್ಲಿ ಹಾಕಿ ಎಳಿತಿದ್ರು ಬಲಿ ಎಲ್ಲ ಎಳೆದೈತೆ. ಈಗ ನೋಡಿ ಏನೂ ಇಲ್ಲ, ಈ ಡಬ್ಬದಲ್ಲಿರುವಂಥ ಇಷ್ಟೇ ಮೀನು ನೋಡಿ, ಫುಲ್ ಕಾಸದ ರಾಸಿ ಒಟ್ಟಿಗೆ ನಂಗೆ ಮೀನು ಹಿಂಗೆ ಸಣ್ಣ ಕೋಣಿ ಮರಿಯಲ್ಲಿತ್ತು. ಹೆಗ್ದ್ರೆ ಪಲ್ಲಿಗೆ ಆಯ್ತು. ಅದಕ್ಕೆ ಇವತ್ತಿಂದ ವೈಖರಿ ನೋಡ್ರಿ, ಯಾಕೋ ಫಿಶಿಂಗ್ ಎಂಡ್ ಆಯ್ತು ಅನ್ಸುತ್ತೆ. ಯಾವುದೇ ಕಡೆ ಮೀನಿಂದೇನು ದೊಡ್ಡದಕ್ಕೇನು ನ್ಯೂಸ್ ಅಂತಿಲ್ಲ. ಓಕೆ ಸ್ನೇಹಿತರೆ, ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.